ನಾವು ಹೇಳ್ತಾ ಇದ್ವಲ್ಲ ನಿಮಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನನ್ನ ಹುಡುಗ ಮಾಡ್ತಾವನೆ ಅಂತ ಹೇಳಿದ್ನಲ್ಲ ನಿಮಗೆ. ಬನ್ನಿ, ಅವ್ನು ಇಲ್ಲೇ ಇದ್ದಾನೆ, ಕೇಳುವ ಯಾವ ಥರ ಶೂಟಿಂಗ್ ನಡೀತಾ ಇದೆ, ಏನು ಎತ್ತ ಅಂತ ಅವನ ಕೈಲೇ ಕೇಳಿಸ್ತೀನಿ ನಿಮಗೆ ಯಾವ ಥರ ನಡೀತಾ ಇದೆ ಅಂತ. ಮಾಮು, ಸಾಂಗ್ ಶೂಟಿಂಗ್ ಮಾಡ್ತಾ ಇದೆಯಲ್ಲ, ಯಾವ ಥರ ನಡೀತಾ ಇದೆ ಸಾಂಗು? ಸಾಂಗ್ ಚೆನ್ನಾಗಿ ನಡೀತಿದೆ, ಅಂದರೆ ಯಾವುದೋ ರೆಕಾರ್ಡಿಂಗು ಆಗಿದೆ. ಇವರೇ ನಮ್ಮ ಕುದಾರೊಬ್ರು ಹೌದಾ ಬೆಸ್ಟ್ ಹೇಳ್ತವ್ರೆ. ಯಾವ ಥರ ಶೂಟ್ ಮಾಡ್ತಿದ್ದಾರೆ ನೋಡಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಆನಂದ್ ಕನ್ನಡಿಗ. ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂತ ನೀವು ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ. ಇವತ್ತು ನಮ್ಮ ಹುಡುಗ ಒಂದು ಸಿದ್ದಪ್ಪಾಜಿದು ಆಲ್ಬಮ್ ಸಾಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದ. ಅದನ್ನು ನಾವು ಇವತ್ತು ಶೂಟಿಂಗ್ ತೆಗಿಯಕ್ಕೆ ಬಂದಿದ್ದೀವಿ. ಬನ್ನಿ, ಶೂಟಿಂಗ್ ಲೊಕೇಶನಲ್ಲಿ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೊಂದು ಹೇಳಿದ್ನಲ್ಲ ನಿಮಗೆ, ಸ್ವರ್ಗನೇ ತೋರಿಸ್ತೀನಿ ಅಂತ. ಯಾವ ಥರ ಇದೆ ಅಂತ ನಿಮಗೆ ಡೆತ್ ಪಾಯಿಂಟ್ಗೆ ಹೋಗಿ ತೋರಿಸ್ತೀನಿ. ನಿಮಗೆ ಮೇಲ್ಗಡೆ ಟಾಪಲ್ಲೇ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಟೂರಿಸ್ಟ್ ಅವರು ಎಷ್ಟು ಚೆನ್ನಾಗಿ ಬಂದು ಊರಿಂದ ಊರಿಗೆ ಬರ್ತಾರೆ. ಯಾವ ಥರ ಇದೆ ಅಂತ ನಾನು ನಿಮ್ಗಾಗಿ ಹೇಳಿದೆ. ನಮ್ಮ ಹುಡುಗ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ದೀವಿ. ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಇಲ್ಲೇ ಆಲ್ಬಮ್ ಸಾಂಗ್ ಶೂಟ್ ಮಾಡ್ತಾರೋದು ನಮ್ಮ ಹುಡುಗರು. ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಪೂರ್ತಿ. ನೋಡಿ, ಇದೆ ಆಲ್ಬಮ್ ಶೂಟ್ ಮಾಡ್ತಾ ಇರೋದು. ಇವರೇ ಆಡಾಡೋದು ಇವಾಗ. ಇವರೇ ನಮ್ಮ ಕುದಾರೊಬ್ರು ಹೌದಾ ಬೆಸ್ಟ್ ಹೇಳ್ತವ್ರೆ. ಯಾವ ಥರ ಶೂಟ್ ಮಾಡ್ತಿದ್ದಾರೆ ನೋಡಿ. ತಮ್ಮನೇಲ್ಗೋಸ್ಕರ ಮಾಡ್ತಾ ಇರೋದು ಇದನ್ನ. ಹುಡುಗ ಫೋಟೋಗೆ ಅಲ್ಲಿಗೆ ಬರಬೇಕು. ಕೂಲಿಂಗ್ ಆಗಿಸ್ಕೊಡ್ಲಾ? ಕಣ್ಣೆ ಬಿಡಲ್ಲ. ನಮ್ಮ ಕ್ಯಾಮ್ರಾಮನ್ ಇವರೇ. ನಾವು ಹೇಳ್ತಾ ಇದ್ವಲ್ಲ ನಿಮಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನನ್ನ ಹುಡುಗ ಮಾಡ್ತಾವನೆ ಅಂತ ಹೇಳಿದ್ನಲ್ಲ ನಿಮಗೆ. ಬನ್ನಿ, ಅವ್ನು ಇಲ್ಲೇ ಇದ್ದಾನೆ, ಕೇಳುವ ಯಾವ ಥರ ಶೂಟಿಂಗ್ ನಡೀತಾ ಇದೆ, ಏನು ಎತ್ತ ಅಂತ ಅವನ ಕೈಲೇ ಕೇಳಿಸ್ತೀನಿ ನಿಮಗೆ ಯಾವ ಥರ ನಡೀತಾ ಇದೆ ಅಂತ. ಮಾಮು, ಸಾಂಗ್ ಶೂಟಿಂಗ್ ಮಾಡ್ತಾ ಇದೆಯಲ್ಲ, ಯಾವ ಥರ ನಡೀತಾ ಇದೆ ಸಾಂಗು? ಸಾಂಗ್ ಚೆನ್ನಾಗಿ ನಡೀತಿದೆ, ಅಂದರೆ ಯಾವುದೋ ರೆಕಾರ್ಡಿಂಗು ಆಗಿದೆ, ಶೂಟಿಂಗು ಕಂಪ್ಲೀಟ್ ಆಗಿದೆ, ಡೇಟು ಫಿಕ್ಸು ಆಗಿದೆ. ಅದು ರಿಲೀಸ್ ಮಾಡೋದೊಂದು ಬಾಕಿ ಅಷ್ಟೇ. ಸಾಂಗ್ ಟೈಟಲ್ ಏನಂತ ಬರುತ್ತೆ? ಸಾಂಗ್ ಟೈಟಲ್ಲು ಹಾಲಲ್ಲಾದರೂ ಹಾಕು ಮೈಕಾರ. ಸಾಂಗ್ ನಿಮ್ಗೆ ಐಡಿಯಾ ಹೆಂಗೆ ಬಂತು? ನೀವು ಓನಾಗಿ ಬರ್ದಿದ್ದೀರಾ, ಇಲ್ಲದೆ ಹೋದರೆ ಮಾಮೂಲಿ ಯಾವ್ದಾರ ಸಾಂಗ್ನ ಎತ್ತಿ ಮಾಡ್ತಾ ಇರೋದ? ಇದು ನಾವು ಓನಾಗಿ ಬರೀಲಿಲ್ಲ. ಇದು ರಾಘವೇಂದ್ರ ಸ್ವಾಮಿ ಸಾಂಗ್ ಕೇಳಬೇಕಾದ್ರೆ ಇದನ್ನ ಮಾದಪ್ಪಗೆ ತಿಳಿಸಿದ್ರೆ ಯಾವ ಥರ ಇರುತ್ತೆ ಜನಪದ ಕಲೆಯಲ್ಲಿ. ನಾವು ಕಂಸಾಳೆ ಮತ್ತು ದಮ್ಡಿಲಿ ಯಾವ ಥರ ಆಡೋರು ಯಾವ ಥರ ಬರುತ್ತೆ ಜನ ನೋಡಿ ಮೆಚ್ತಾರೆ ಅಂತ ನಾನು ಯೂಟ್ಯೂಬ್ ಚಾನಲ್ ಬಿಡೋಣ ಅಂತ ಮಾಡಿಸ್ಬೇಕು ಅನಿಸ್ತು. ಅದಕ್ಕೋಸ್ಕರ ಮಾಡಿಸಿದ್ದೀನಿ. ಇದು ರಾಘವೇಂದ್ರ ವಿತ್ ಮಾದೇಶ್ವರ ಸಾಂಗ್ ಎರಡು ಮಿಕ್ಸ್ ಆಗಿ ಬರ್ತಾರೆ? ಎರಡು ಮಿಕ್ಸ್ ಆಗಿಲ್ಲ. ಇವಾಗ ಹಾಲಲ್ಲಾದರೂ ಹಾಕು ರಾಘವೇಂದ್ರ ಅಂತ ಏನಿದೆ, ಹಾಲಲ್ಲಾದರೂ ಹಾಕು ಮೈಕಾರ ಅಂತ ನಾವು ಮಾದಪ್ಪಂಗೆ ಅದನ್ನ ಬರ್ದು ಹೇಳಿರೋದು. ಇದು ರಿಲೀಸಿಂಗ್ ಯಾವಾಗ ಅಂತ? ರಿಲೀಸಿಂಗು ಇದೇ ತಿಂಗಳು ಅಕ್ಟೋಬರ್ 26ಕ್ಕೆ ಭಾನುವಾರ ರಿಲೀಸ್ ಆಗುತ್ತೆ. ಇನ್ನು ನಾವು ಡೇಟ್ ಫಿಕ್ಸ್ ಆಗಿದೆ. ಬೆಟ್ಟಕ್ಕೆ ಹೋಗಿ ಡೇಟ್ ರಿಲೀಸ್ ಮಾಡೋಣ ಅಂತ ಇನ್ನೂ ಇದು ಮಾಡಿಲ್ಲ. ಇದು ಯಾವ ಚಾನಲ್ ಬರೋದು? ಯಾವ ಚಾನಲ್ ಹೆಸರೇನು? ಚಾನಲ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲೇ, ಅಪ್ಪು ಟ್ರಾವೆಲರ್ ಅಂತ. ರಿಲೀಸ್ ಆಗುತ್ತೆ. ರಿಲೀಸ್ ಆಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ, ಎಲ್ಲರೂ ಹೋಗಿ ನೋಡಿ. ಈ ಜನಪದ ಗೀತೆ ಆಡಿರೋ ತಂಡ ಯಾವುದು? ಇದು ಜನಪದ ನಮ್ಮ ಕನಕಪುರದವರು ಸಂಜನ್ ಅವರು ಆಡಬೇಕಾಗಿತ್ತು. ಅವರು ಬ್ಯುಸಿ ಇದ್ರು ಕೆಲಸದಲ್ಲಿ, ಅದಕ್ಕೋಸ್ಕರ ಅವ್ರೇನಾಯಿತು ಅವರು ಆಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇದು ಬೆಂಗಳೂರು ಮಲೆ ಮಾದೇಶ್ವರ ಸ್ವಾಮಿ ಕಂಸಾಳೆ ತಂಡ, ಬೆಂಗಳೂರವ್ರು ಇವರು ಆಡಿರೋರು 5 ಜನ ಹುಡುಗರು. ಅವರು ಕರೆಸಿ ಸಾಂಗ್ ರೆಕಾರ್ಡಿಂಗು ಆಯಿತು, ಶೂಟಿಂಗು ಕಂಪ್ಲೀಟ್ ಆಗಿದೆ. ಆಗಲಿ, ಈಗ ಹೇಳಿದಾಗೆ ಈ ಥರ ಎಲ್ಲಿ ನಡೀತು, ಹೆಂಗಾಯಿತು ಅಂತ ಎಲ್ಲ ನಿಮಗೆ ನಮ್ಮ ಮಚ್ಚಿ ಹೇಳಿದ್ದಾನೆ. ಹೀಗೆ ವೀಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವನ್ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಪಟ್ಟು ಮಾಡ್ತಾಯಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಇದು ಆಲ್ಬಮ್ ಸಾಂಗು ಫುಲ್ಲು ಸಿಂಪಲ್ ಅಂದರೆ ಸಿಂಪಲ್ ಆಗಿ ಮಾಡಿದ್ದೀವಿ. ಸಾಂಗ್ ರೆಕಾರ್ಡಿಂಗು ಮೊಬೈಲಲ್ಲೇ ಮಾಡಿದ್ದೀವಿ. ಫೋನ್ ಇವಾಗ ವಿಡಿಯೋ ಶೂಟೂ ಅಷ್ಟೇ ಸ್ಯಾಮ್ಸಂಗ್ S24 ಮಾಡಿರೋದು. ಬೇರೆ ಕ್ಯಾಮ್ರಾದ ಎಡಿಟ್ ಏನೂ ಇಲ್ಲ, ಸಿಂಪಲ್ ಆಗಿ ಮಾಡಿದ್ದೀವಿ.
ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ 24 ಅವರ್ಗೆ ಎಷ್ಟು ವ್ಯೂ ಹೋಯ್ತದೆ ನೋಡ್ಬಿಟ್ಟು ನಾವು ಜನ ಯಾವ ಥರ ನಾವು ವಿಡಿಯೋ ಮೆಚ್ಚೋರೆ ಅಂತ ನೋಡ್ಬಿಟ್ಟು ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಈಗ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ವಿಡಿಯೋ. ಶೂಟಿಂಗ್ ಸೆಟ್ನಲ್ಲಿ ಫುಲ್ಲು ಯಾವ ಥರ ಇತ್ತು ಏನು ಎಲ್ಲ ನಿಮಗೆ ತೋರಿಸಿದ್ದೀನಿ. ಇದೇ ಥರ ವೀಡಿಯೋಗೂ ಸಪೋರ್ಟ್ ಮಾಡಿ. ಆಲ್ಬಮ್ ಸಾಂಗ್ ರಿಲೀಸ್ ಆದ ತಕ್ಷಣ ಎಲ್ಲ ಹೋಗಿ ನೋಡಿ ಅಪ್ಪು ಟ್ರಾವೆಲರ್ ಅಂತ ಯೂಟ್ಯೂಬ್ ಚಾನಲ್ನ. ಹೀಗೆ ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ.